ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪ್ರೀತಿಯಲ್ಲಿ ಇವಾಗ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಟಾಪಿಕ್ ಆಗಿರುತ್ತೆ. ಓಕೆ, ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಬಹುದು. ಓಕೆನಾ? ನಿಮಗೇನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಪೆಂಡಲಮ್ ರೀಡಿಂಗ್ ಆಗಿರ್ಬೋದು, ಟ್ಯಾರೋ ಕನ್ಸಲ್ಟೇಷನ್ ಆಗಿರ್ಬೋದು, ಅಥವಾ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಚಾನಲ್ ಮುಖಾಂತರ ನೀವು ನನ್ನನ್ನು ಕನೆಕ್ಟ್ ಆಗಿದ್ದೀರಾ ಆ್ಯಂಡ್ ಈ ಒಂದು ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ತುಂಬ ಬ್ಯೂಟಿಫುಲ್ಲಾಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದೀರಾ. ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಯಾರೆಲ್ಲ ಇರ್ತೀರಾ, ಹಾಗೆ ಬ್ರೇಕಪ್ ಸಿಚುವೇಷನಲ್ಲಿ ಇರ್ಬೋದು, ಅಥವಾ ಏನು ಸಪ್ರೇಷನ್, ಅಥವಾ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಆದರೂ ನಿಮ್ಮ ನಿಮ್ಮ ಪಾರ್ಟ್ನರ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇರುತ್ತೆ, ಓಕೆ, ಅವರು ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಈ ಯಾವುದೇ ರೀತಿಯಾದಂಥ ಜೆಂಡರ್ ಮ್ಯಾಟರ್ ಆಗಲ್ಲ. ಓಕೆನಾ? ಸೊ ಯಾರು ಬೇಕಿದ್ರೂ ಈ ಒಂದು ರೀಡಿಂಗ್ನ ನೋಡ್ಬೋದು. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅಥವಾ ಈ ಒಂದು ರೀಡಿಂಗ್ನ ಯಾರಿಗೋಸ್ಕರ ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿಯ ಫೋಟೋ ಇದ್ದರೆ ನೋಡಿ. ಆ ವ್ಯಕ್ತಿ ಫೋಟೋ ನಿಮ್ಮ ಹತ್ರ ಇಲ್ಲ ಅಂತಿದ್ರೆ ಡೋಂಟ್ ವರಿ, ಅವರ ಫೇಸನ್ನ ನೆನ್ಪು ಮಾಡ್ಕೊಳ್ತಾ ನಾನು ಯಾವಾಗ ಆ ಕ್ಯಾಂಡಲ್ ಫ್ಲೇಮ್ನ ಹಚ್ತೀನಲ್ವ ಆವಾಗ ಅವ್ರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. ಸಾರಿ. ಓಕೆ, ಈ ಒಂದು ಫ್ಲೇಮ್ ನೋಟ ನಿಮ್ಮ ಪಾರ್ಟ್ನರ್ ಓಕೆ, ಓಕೆ, ಪರ್ಸನ್ ಯಾರಿದ್ದಾರೆ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ನಿವಾಸ್, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ವೇಟಿಂಗ್, ತುಂಬ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಜೊತೆ ಮಾತಾಡಲಿಕ್ಕೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆ್ಯಂಡ್ ಓಕೆ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ತುಂಬ ವೆಯ್ಟ್ ಮಾಡ್ತಿದ್ದಾರೆ, ಕಾಯ್ತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ. ಓಕೆ, ಸೊ ಇಲ್ಲಿ ರೀಸೆಂಟಾಗಿ ಕೆಲವೊಬ್ಬರು ಮಾತನ್ನು ಬಿಟ್ಕೊಂಡಿದ್ದಾರೆ. ಏನೋ ಒಂದು ಸ್ಮಾಲ್ ಮಿಸ್ಟೇಕ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಣ್ಣ ಮಾತುಕತೆಯಿಂದ ನೀವಿಬ್ಬರು ಈಗ ರೀಸೆಂಟಾಗಿ ಮಾತು ಬಿಟ್ಕೊಂಡಿದ್ದೀರಾ. ಬಟ್ ಅವರಿಗೆ ಓಕೆ ಓಕೆ ಅವರಿಗೆ ನೀವಂದರೆ ತುಂಬಾ ಇಷ್ಟ. ಓಕೆ, ಸೊ ನಿಮ್ಮ ಪರ್ಸನ್ ಓಕೆ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಓಕೆ, ನೀವಿಬ್ಬರು ಇಲ್ಲಿ ಮಾತು ಬಿಟ್ಕೊಂಡಿರೋದು ರೀಸನ್ ಆಲ್ರೆಡಿ ಹೇಳಿದಾಗೆ ಇಲ್ಲಿ ಅವರಿಗೂ ಅನಿಸಿದೆ ಇದು ಅನಾವಶ್ಯಕ ಮಾತಿಂದ ನಾವಿಬ್ಬರು ಮಾತು ಬಿಟ್ಕೊಂಡಿದ್ದೀವಿ ಅನ್ನೋವಂಥದ್ದು. ಓಕೆ, ಸೊ ಇಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ನಿಮ್ಮ ಪಾರ್ಟ್ನರ್ ಸಿಟ್ಟು ಮಾಡ್ಕೊಳ್ಳೋವಂಥದ್ದು, ಕೋಪ ಮಾಡ್ಕೊಳ್ಳೋವಂಥದ್ದು, ಬೇಗ ರಿಯಾಕ್ಟ್ ಮಾಡ್ತಾರೆ. ಓಕೆ, ಸೊ ಅದರಿಂದ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಆವಾಗವಾಗ ಬ್ರೇಕಪ್ ಮೀನ್ಸ್ ನಿಮ್ಮಿಬ್ಬರ ಮಧ್ಯೆ ಆವಾಗವಾಗ ಮಾತು ಬಿಡೋ ಅಂಥದ್ದು, ಮಾತಾಡದೆ ಸೈಲೆಂಟ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಇತ್ತೀಚೆಗೆ ನಿಮ್ಮನ್ನು ತುಂಬಾ ಹಚ್ಕೊಂಡಿದ್ದಾರೆ ಅವರು. ಸ್ವಲ್ಪ ದಿನ ಮೆಸೇಜ್ ಮಾಡ್ತಾರೆ, ನಿಮ್ಮ ಜೊತೆ ಚಾಟ್ ಮಾಡ್ತಾರೆ, ಮಾತಾಡ್ತಾರೆ, ಏಕ್ದಮ್ ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗ್ತಾರೆ. ಓಕೆ, ಸೊ ಇದಕ್ಕೆ ರೀಸನ್ ಏನಂತ ಹೇಳಿದ್ರೆ ಅವರಿಗೆ ಫೈನಾನ್ಷಿಯಲ್ ಇಶ್ಯೂಸ್ ಕಾಣಿಸ್ತಾ ಇದೆ. ತುಂಬಾ ಟೆನ್ಷನ್ಸ್ ಇದೆ ಅವ್ರ ಲೈಫಲ್ಲಿ, ತುಂಬಾ ಜವಾಬ್ದಾರಿಗಳಿದೆ, ಸ್ವಲ್ಪ ಭಯ ಇದೆ. ಅವ್ರ ಫ್ಯಾಮಿಲಿ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರ್ಬೋದು. ಸೊ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ, ಕಸಿನ್ಸ್ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೋಸ್ಕರ ಸ್ವಲ್ಪ ಇಲ್ಲಿ ಭಯ ಪಡ್ತಾ ಇದ್ದಾರೆ. ಅವ್ರೇನು ಅಂದ್ಕೊಂಡ್ಬಿಡ್ತಾರೆ ಅಥವಾ ಅವ್ರೇನು ಹೇಳ್ತಾರೆ, ಇಲ್ಲಿ ಸಮಥಿಂಗ್ ಫ್ಯಾಮಿಲಿ ಇಶ್ಯೂಸ್ ಕಾಣಿಸ್ತಾ ಇದೆ ನನಗಿಲ್ಲಿ. ಓಕೆ,
ನಿಮ್ಮನ್ನು ಬಿಟ್ಕೊಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸೊ ನೀವಂದರೆ ಅವ್ರಿಗೆ ತುಂಬಾ ಇಷ್ಟ. ಓಕೆ, ಇಲ್ಲಿ ರೀಸೆಂಟಾಗಿ ನೀವು ಓಕೆ ಮೀಟ್ ಮಾಡಿರುವಂಥದ್ದು. ಓಕೆ, ನೀವಿಬ್ಬರು ರೀಸೆಂಟಾಗಿ ಎಲ್ಲೋ ಮೀಟ್ ಮಾಡಿದ್ದೀರಾ. ಆ ಒಂದು ಕ್ಷಣ ನನಗೆ ತುಂಬಾ ಹ್ಯಾಪಿಯಾಗಿತ್ತು, ಸ್ಪೆಷಲ್ ಆಗಿತ್ತು ಅನ್ನೋವಂಥದ್ದು ನಿಮಗೂ ಆ ಒಂದು ನಿಮ್ಮ ಮೈಂಡಲ್ಲೂ ಬರ್ತಿದೆ, ನಿಮ್ಮ ಪರ್ಸನ್ ಮೈಂಡಲ್ಲೂ ಬರ್ತಾ ಇದೆ. ಓಕೆ, ಯಾವಾಗಲೂ ನಾವು ಹೀಗೇ ಜೊತೆಯಾಗಿರಬೇಕು ಅನ್ನೋದು ನನ್ನ ಆಸೆ ಅನ್ನುವಂಥದ್ದು ಅವ್ರ ಮೈಂಡಲ್ಲಿದೆ. ಸೊ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬಾ ಪ್ರೀತಿ ಇದೆ, ಬಟ್ ಒಬ್ರನ್ನೊಬ್ಬರು ಹೇಳ್ಕೊಳ್ತಾ ಇಲ್ಲ. ಓಕೆ, ತುಂಬ ಸೈಲೆನ್ಸ್ ಇದೆ ಕೆಲವೊಬ್ಬರು ಲೈಫಲ್ಲಿ. ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಫುಲ್ ಸೈಲೆಂಟಲ್ಲಿದ್ದೀರಾ, ತುಂಬ ಬೇಜಾರಲ್ಲಿದ್ದೀರಾ. ಈಗ ನೀವು ಈಗಿನ ಪರಿಸ್ಥಿತಿಯಲ್ಲಿ ಏನು ಕೆಲಸ ಮಾಡಲಿಕ್ಕೂ ನಿಮಗೆ ಇಷ್ಟ ಆಗ್ತಾ ಇಲ್ಲ. ಏನೇ ಆದರೂ ಅವ್ರು ವಾಟ್ಸಪ್ ಚೆಕ್ ಮಾಡುವಂಥದ್ದು, ಪ್ರತಿದಿನ ಪ್ರತಿ ಕ್ಷಣ ಮೊಬೈಲ್ ನೋಡಿದಾಗೆಲ್ಲ ಅವ್ರು ವಾಟ್ಸಪ್ ಚೆಕ್ ಮಾಡುವಂಥದ್ದು, ಅವ್ರು ಆನ್ಲೈನಲ್ಲಿದ್ದಾರಾ ಅಂಥೇಳಿ ಚೆಕ್ ಮಾಡುವಂಥದ್ದು ಆಗ್ತಾಯಿದೆ. ನೀವಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಎನರ್ಜಿ ಕೂಡ ಆ ಥರನೇ ಕಾಣಿಸ್ತಾ ಇದೆ. ಇಲ್ಲಿ ಇಬ್ಬರಲ್ಲೂ ತುಂಬ ಅಟ್ರ್ಯಾಕ್ಷನ್ ಇದೆ. ಓಕೆ, ರೀಸೆಂಟಾಗಿ ಎಲ್ಲೋ ನಿಮ್ಮ ಪರ್ಸನ್ ನೀವು ನೋಡಿದ್ದೀರಾ ಅಂತ ಕಾಣಿಸ್ತಾ ಇದೆ ನನಗಿಲ್ಲಿ ಎನರ್ಜಿ. ಅವರಿಗೆ ಅದು ತುಂಬಾ ಖುಷಿಯಾಗಿದೆ, ನಿಮ್ಮನ್ನು ನೋಡಿ ಅವರಿಗೆ ತುಂಬಾ ಹ್ಯಾಪಿ ಫೀಲ್ ಮಾಡ್ತಾ ಇದ್ದಾರೆ. ತುಂಬ ದಿನಗಳಾಗಿತ್ತು ನಿಮ್ಮನ್ನು ನೋಡ್ದೇನೆ. ಓಕೆ, ಇಲ್ಲಿ ಕೆಲವೊಬ್ಬರು ಓಕೆ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋವಂಥದ್ದು ತುಂಬ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಹಾತೊರಿತಾ ಇದ್ದಾರೆ ಅಂತಲೂ ಹೇಳ್ಬೋದು. ಇಲ್ಲಿ ರೀಸೆಂಟಾಗಿ ನೀವಿಬ್ಬರು ಆ ಒಂದು ಮಾತುಕತೆ ಮಾಡಿರ್ಬೋದು, ಎಲ್ಲಾದರೂ ಮೀಟ್ ಆಗೋಣ ನಾವಿಬ್ಬರು ಅಂತ ಹೇಳಿ. ಓಕೆ, ಅವ್ರ ಮನಸ್ಸಲ್ಲಿ ತುಂಬಾ ಭಯ ಇದೆ. ನಿಮ್ಮ ಹತ್ರ ಅವರು ಆಲ್ರೆಡಿ ಹೇಳ್ಕೊಂಡಿದ್ದಾರೆ, ಕೆಲವೊಬ್ರು ಇಲ್ಲಿ ಹೇಳ್ಕೊಂಡಿಲ್ಲ. ಅವರ ಮನಸ್ಸಲ್ಲಿ ಇರೋವಂಥ ಭಯ, ಇಲ್ಲಿ ಫ್ಯಾಮಿಲಿಗೆ ಅವರು ತುಂಬಾ ಹೆದರುತ್ತಾರೆ ಅಥವಾ ತುಂಬಾ ಗೌರವಿಸುವಂಥದ್ದು ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ, ಅವ್ರ ತಂದೆಗಾಗಿರ್ಬೋದು ತಾಯಿಗಾಗಿರ್ಬೋದು ತುಂಬ ಗೌರವಿಸ್ತಾರೆ. ಬಟ್ ನಿಮ್ಮ ಮೇಲಿರುವಂಥ ಪ್ರೀತಿನ ಅವರು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೇಳ್ಕೊಳ್ಲಿಕ್ಕೆ ಸ್ವಲ್ಪ ಹೆದರುತ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ಕೆಲವೊಬ್ಬರು ರಿಲೇಶನ್ಶಿಪ್ಪಲ್ಲಿ ಕೋಲ್ಡ್ ವಾರ್ ನಡೀತಿದೆ ಅಂತಲೇ ಹೇಳ್ಬೋದು. ಸೊ ಪ್ರತಿ ಕ್ಷಣ ನಿಮಗೆ ಅವ್ರು ನೆನಪಾಗ್ತಾ ಇದ್ದಾರೆ. ಸೊ ನಿಮಗೆ ಅವ್ರು ನೆನಪಾಗ್ತಿದ್ದಾರೆ ಅಂತ ಹೇಳಿದರೆ ಅವರಿಗೂ ನಿಮ್ಮ ನೆನಪು ಕಾಡ್ತಾ ಇದೆ ಅಂತಲೇ ಅರ್ಥ. ಓಕೆ, ಸೊ ಇಲ್ಲಿ ಒಂದು ತಿಳ್ಕೊಳ್ಳಿ, ನೀವು ಮಾತ್ರ ನೆನಪು ಮಾಡ್ಕೊಳ್ತಾ ಇದ್ದೀನಿ ಅನ್ನೋವಂಥದ್ದನ್ನು ನೀವು ಆ ಥರ ಫೀಲ್ ಮಾಡಬೇಡಿ. ನನ್ನ ಪರ್ಸನಿಗೆ ನೆನಪೇ ಇಲ್ಲ, ನನ್ನ ನೆನಪಾಗ್ತಾನೇ ಇಲ್ಲ ಅಂತ ಹೇಳಿ ನೀವು ಆ ಥರ ಫೀಲ್ ಮಾಡ್ಕೊಂಬಿಡಿ. ನಿಮಗೆ ನಿಮ್ಮ ಪರ್ಸನ್ ನೆನಪಾಗ್ತಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಪರ್ಸನಿಗೂ ನೀವು ನೆನಪಾಗ್ತಾ ಇರ್ತೀರ. ಸೊ ಹಾಗಾಗಿ ನಿಮ್ಮ ನೆನಪಿಗೆ ಅವ್ರು ಬರ್ತಾ ಇರ್ತಾರೆ. ಓಕೆ, ಸೊ ಲೇಟ್ ನೈಟ್ ಮೆಸೇಜ್ ಮಾಡ್ತಾಯಿದ್ರಿ, 12:30 1 o'clockವರೆಗೂ ನೀವು ಮೆಸೇಜ್ ಚಾಟ್ ಮಾಡುವಂಥದ್ದು, ಮಾತಾಡುವಂಥದ್ದು. ಓಕೆ, ಇಲ್ಲಿ ಕೆಲವೊಬ್ರಿಗೆ ಕನ್ಫ್ಯೂಷನ್ ಆಗ್ತಿದೆ. ಅವ್ರು ಒಂದು ಸಲ ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡ್ತಾರೆ ಆ್ಯಂಡ್ ಒಂದು 2 days ಪ್ರೀತಿನ ಮಾತಾಡ್ತಾರೆ, ನೆಕ್ಸ್ಟ್ ಅದೇ ಟೆನ್ಷನ್, ಅದೇ ಬ್ರೇಕಪ್ ಅಥವಾ ಮಾತು ಬಿಡೋ ಅಂಥದ್ದು. ನಿಮಗೆ ಕನ್ಫ್ಯೂಷನ್ ಆಗ್ತಿದೆ, ಈ ಪ್ರೀತಿ ಏನು ಮಾಡಬೇಕು, ಈ ವ್ಯಕ್ತಿನ ನಂಬೋದಾ,
ಯಾಕೆ ಈ ವ್ಯಕ್ತಿ ಈ ಥರ ಅನ್ನೋಂಥದ್ದು ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಓಕೆ, ಇಲ್ಲಿ ಎಸ್ ಲೆಟರ್ ಆ್ಯಂಡ್ ಡಿ, ಎನ್, ಹೆಚ್, ಕೆ, ಬಿ, ವೈ, ಟಿ, ಓಕೆ, ಹೆಚ್, ಐ, ಅವ್ರ ಸ್ಮೈಲ್ ನಿಮಗೆ ತುಂಬಾ ಇಷ್ಟ. ಇಲ್ಲಿ ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ತುಂಬ ಇನ್ನೋಸೆಂಟ್ ಇದ್ದಾರೆ. ಓಕೆ, ಸೊ ನೀವಿಲ್ಲಿ ಏನು ಹೇಳಿದ್ರು ಅವ್ರು ಕೇಳುವಂಥದ್ದು ಅಥವಾ ನಂಬುವಂಥದ್ದು, ತುಂಬ ಇನ್ನೋಸೆನ್ಸ್ ಇದೆ ಈ ಒಂದು ಪ್ರೀತಿಯಲ್ಲಿ. ತುಂಬಾ ಕೇರಿಂಗ್ ಇದೆ, ನಿಮ್ಮನ್ನು ತುಂಬ ಕೇರ್ ಮಾಡ್ತಾರೆ ಅವರು. ಸೊ ಮೀಟ್ ಆಗುವಂಥದ್ದು ನನಗಿಲ್ಲಿ ತುಂಬಾ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ನೀವಿಬ್ಬರು ರೀಸೆಂಟಾಗಿ ಮೀಟ್ ಆಗಿರ್ಬೋದು, ಅಥವಾ ಈ ಒಂದು ವೀಕ್ ಅಥವಾ ನೆಕ್ಸ್ಟ್ ಮಂತ್, ಈ ಮಂತಲ್ಲಿ ನೀವು ಮೀಟ್ ಆಗುವಂಥದ್ದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ಅಥವಾ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು ಈ ಒಂದು ದಿನ ನೀವಿಬ್ಬರು ಮೀಟ್ ಆಗಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಏನು ಮೀಟ್ ಅನ್ನುವಂಥದ್ದು ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ಅವ್ರು ನಿಮಗೆ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ, ಆದರೆ ನಿಮಗೆ ಅವ್ರ ಮೇಲೆ ನಂಬಿಕೆನೇ ಇಲ್ಲ ಅಂತ ಕಾಣಿಸ್ತಿದೆ ಕೆಲವೊಬ್ಬರಿಗೆ. ಅವ್ರು ಸುಮ್ಮನೆ ಹೇಳ್ತಾ ಇದ್ದಾರೆ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಅನ್ನುವಂಥದ್ದು. ಓಕೆ, ಸೊ ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಕೂಡ ಇದೆ. ಓಕೆ, ನೀವಿಲ್ಲಿ ಪ್ರೀತಿ ಮಾಡ್ತೀಯಾ ಅಥವಾ ನಿಮ್ಮ ಪರ್ಸನಿಗೆ ನೀವು ಕೇಳಿರ್ಬೋದು, ಕ್ವಶನ್ ಮಾಡಿರ್ಬೋದು, ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ ಅಥವಾ ಜಸ್ಟ್ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತೀಯಾ ಅನ್ನೋವಂಥದ್ದು. ಓಕೆನಾ, ಸೊ ಇದಕ್ಕೆ ಟ್ಯಾರೋಯಿಂದ ಏನು ಆನ್ಸರ್ ಬರುತ್ತೆ ಅಂತೇಳಿ ಚೆಕ್ ಮಾಡೋಣ. Okay, the Hierophant, ಓಕೆ, ಎಸ್, ಇಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ತುಂಬಾ ಕಾಣಿಸ್ತಾ ಇದೆ ನಿಮ್ಮ ಪರ್ಸನಿಗೆ. ಸೊ ಆ ಒಂದು ರಿಲೇಟೆಡಲ್ಲೇ ನಿಮಗೆ ಅವರು ಸ್ವಲ್ಪ ಓಕೆ ನಿಮ್ಮನ್ನು ದೂರ ಮಾಡುವಂಥದ್ದು ಅಥವಾ ಅವಾಯ್ಡ್ ಮಾಡುವಂಥದ್ದು ಕಾಣಿಸ್ತಾ ಇದೆ. ಸೊ ಅದು ನಿಮಗೆ ತುಂಬ ಹರ್ಟ್ ಆಗುತ್ತೆ. ಅವ್ರು ನಿಮ್ಮನ್ನು ಯಾವಾಗ ಅವಾಯ್ಡ್ ಮಾಡ್ತಾರೆ ನಿಮ್ಮ ಮನಸ್ಸಿಗೆ ತುಂಬಾ ಹರ್ಟ್ ಮಾಡ್ಕೊಳ್ತೀರಾ, ಅವ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀರಾ, ತುಂಬ ಯೋಚನೆ ಮಾಡ್ತಾ ಇರ್ತೀರಾ. ಅವ್ರು ಯಾವಾಗ ನನಗೆ ಮಾತಾಡಿಸ್ತಾರೆ ಅಥವಾ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ ಅಂತ ತುಂಬ ನೀವು ಹರ್ಟ್ ಮಾಡ್ಕೊಂಡಿರ್ತೀರ. ಮೆಸೇಜ್ ಕಾಯ್ತಾ ಇರ್ತೀರ ಅವರಿಗೋಸ್ಕರ, ಅವ್ರ ಮೆಸೇಜಿಗೋಸ್ಕರ. ಓಕೆ, ಸೊ ಅವರಿಗೂ ನಿಮ್ಮ ನೆನಪು ತುಂಬಾ ಕಾಡ್ತಾ ಇರುತ್ತೆ. ಓಕೆ, ಸೊ ನಿಮ್ಮಿಂದ ಅವ್ರು ದೂರ ಇದ್ದಾರೆ ಅಂತ ಹೇಳಿದರೆ ಅವರು ಹ್ಯಾಪಿಯಾಗಿದ್ದಾರೆ ಅಂತಲ್ಲ. ಓಕೆನಾ, ಸೊ ಅವರಿಗೂ ನಿಮ್ಮ ನೆನಪು ಕಾಡ್ತಾನೆ ಇರುತ್ತೆ. ಬಟ್ ಇಲ್ಲಿ ಅವ್ರ ಸಿಚುವೇಶನ್, ಫೈನಾನ್ಷಿಯಲ್ ಸಿಚುವೇಶನ್ ಅವರಿಗೆ ತುಂಬಾ ಟೆನ್ಷನ್ ಕೊಡ್ತಾ ಇರೋ ಕಾರಣ ನಿಮ್ಮಿಂದ ಅವರು ಸ್ವಲ್ಪ ನೆಗ್ಲೆಕ್ಟ್ ಮಾಡುವಂಥದ್ದು, ದೂರ ಆಗುವಂಥದ್ದು ಮಾಡ್ತಾ ಇರ್ತಾರೆ. ಓಕೆ, ಸೊ ಡೋಂಟ್ ವರಿ. ಆ್ಯಂಡ್ ಇಲ್ಲಿ ಏಂಜಲ್ ಓಕೆ ಏನು ಗೈಡೆನ್ಸ್ ಮಾಡ್ತಾರೆ ಅಂತೇಳಿ ಚೆಕ್ ಮಾಡೋಣ. within the next few weeks. Okay, reconsider. ಎಸ್, ಇಲ್ಲಿ ನೀವಿಬ್ಬರು ಮೀಟ್ ಅಂತ ಹೇಳ್ಬಿಟ್ಟು ನಾನು ಹೇಳಿದಾಗೆ ಇಲ್ಲೂ ಆ ಕಾರ್ಡ್ಸಲ್ಲೂ ಅದೇ ಥರನೇ ಬರ್ತಾ ಇದೆ. ಇಲ್ಲಿ ಡೆಫಿನೆಟ್ಲಿ ಕೆಲವೊಬ್ಬರಂತೂ ನೀವು ವಿದಿನ್ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನೀವು ಮೀಟ್ ಮಾಡ್ತೀರಾ ಅಥವಾ ನೋಡ್ತೀರಾ, ಮಾತಾಡಿಸ್ತೀರಾ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಸ್ಟ್ರಾಂಗಾಗಿ ಒಂದು ಏಂಜಲಿಂದ ಮೆಸೇಜ್ ಬರ್ತಾ ಇದೆ.
ರೀಕನ್ಸಿಡರ್ ಆಗುವಂಥದ್ದು, ನಿಮ್ಮಿಬ್ಬರ ಮಧ್ಯೆ ಒಂದು ಕಾಂಪ್ರಮೈಸ್ ಬರುವಂಥದ್ದು ಕಾಣಿಸ್ತಾ ಇದೆ. ಫರ್ಗಿವ್ನೆಸ್. ಅವ್ರ ಮೇಲೆ ಯಾಕೆ ಅಷ್ಟು ಕೋಪ ನಿಮಗೆ? ಅವ್ರೇನೇ ನಿಮಗೆ ತಪ್ಪು ಮಾಡಿರ್ಬೋದು ಅಥವಾ ನಿಮ್ಮ ಹತ್ರ ಅವರು ಹರ್ಟ್ ಮಾಡಿರ್ಬೋದು, ಬಟ್ ಅವರನ್ನು ನೀವು ಕ್ಷಮಿಸಿ, ಓಕೆನಾ? ಸೊ ಪ್ರೀತಿಯಲ್ಲಿ ನಿಮಗೆ ಅವ್ರ ಪ್ರೀತಿ ಬೇಕು, ಅವ್ರು ಬೇಕು ಅಂತಿದ್ರೆ ಅವ್ರು ಮಾಡೋವಂಥ ಸಣ್ಣ ಪುಟ್ಟ ಮಿಸ್ಟೇಕ್ಸ್ನ ಕ್ಷಮಿಸಿ. ಡೆಫಿನೆಟ್ಲಿ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ರೀಕನ್ಸಿಡರ್ ಆಗುವಂಥ ಚಾನ್ಸಸ್ ಇದೆ, ಮೀಟ್ ಮಾಡೋವಂಥ ಚಾನ್ಸಸ್ ಇದೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಡೆಫಿನೆಟ್ಲಿ ಒಂದು ಹ್ಯಾಪಿ ನ್ಯೂಸನ್ನು ಕೇಳ್ತೀರಂತಲೇ ಹೇಳ್ಬೋದು. ಓಕೆ, ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.